We welcome you all once again in the highly exalted, wonderful, gracious name of our Lord Jesus Christ. ನಾವು ಮತ್ತೊಂದು ಆವರ್ತಿ ನಿಮ್ಮನ್ನು ಕರ್ತನಾದ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದಂತ ಉನ್ನತವಾಗಿ ಹೆಚ್ಚಿಸಲ್ಪಟ್ಟಂತ ಹೆಸರಿನಲ್ಲಿ ನಿಮ್ಮನ್ನು ಪ್ರೀತಿಪೂರ್ವಕವಾಗಿ ಆಹ್ವಾನಿಸುತ್ತೇವೆ. Before we can go into prayer, we'll briefly look into God's word. ನಾವು ಮೇಲೆ ಹೋಗೋದಕ್ಕಿಂತ ಮುಂಚೆ ದೇವರ ವಾಕ್ಯವನ್ನು ಕ್ಲುಪ್ತವಾಗಿ ನೋಡಿಕೊಳ್ಳೋಣ. We'll move to Romans and chapter 8. ನಮ್ಮ ಸತ್ಯವೇದವನ್ನು ರೋಮಾಪುರದವರಿಗೆ 26 and 27. Verse 26 and 20. ರೋಮ ಪತ್ರಿಕೆ 8ನೇ ಅಧ್ಯಾಯ 26-27 ವಚನಗಳು. In the same way, the Spirit helps in our weakness. We do not know what Spirit Himself intercedes for us with groans that words cannot express. And He who searches our hearts knows the mind of the Spirit, because the Spirit intercedes for the saints in accordance with God's will. ಹಾಗೆ ಪವಿತ್ರಾತ್ಮನು ಸಹ ನಮ್ಮ ಅಶಕ್ತಿಯನ್ನು ನೋಡಿ ಸಹಾಯ ಮಾಡುತ್ತಾನೆ. ಹೇಗೆಂದರೆ ನಾವು ತಕ್ಕ ಪ್ರಕಾರ ಏನು ಬೇಡಿಕೊಳ್ಳಬೇಕೋ ನಮಗೆ ಗೊತ್ತಿಲ್ಲ, ತಾನೇ ಮಾತಿಲ್ಲದಂತ ನರಕದಿಂದ ನಮಗೋಸ್ಕರ ಬೇಡಿಕೊಳ್ಳುತ್ತಾನೆ. ಆದರೆ ಹೃದಯವನ್ನು ಶೋಧಿಸಿ ನೋಡುವಾತನಿಗೆ ಪವಿತ್ರಾತ್ಮನ ಮನೋಭಾವವು ಏನೆಂದು ತಿಳಿದಿದೆ. ಆ ಆತ್ಮನು ದೇವರ ಚಿತ್ತಾನುಸಾರವಾಗಿ ದೇವಜನರಿಗೋಸ್ಕರ ಬೇಡಿಕೊಳ್ಳುವನೆಂದು ಆತನು ಬಲ್ಲನು. Let us look to the Lord for His help in prayer. ಪ್ರಾರ್ಥನೆಯಲ್ಲಿ ಆತನ ಸಹಾಯಕ್ಕಾಗಿ ದೇವರ ಕಡೆಗೆ ನೋಡೋಣ. Our loving, living, most gracious Heavenly Father, ನಮ್ಮ ಜೀವವುಳ್ಳಂತ ಪ್ರೀತ ದೇವರೇ, we do come into Thy glorious presence, the highest name of our Lord and Savior Jesus Christ. ನಾವು ಅತ್ಯುನ್ನತವಾಗಿ We worship you for the finished work of the cross. ಆ ಶಿಲುಬೆಯ ಮೇಲೆ ಮುಗಿಸಲ್ಪಟ್ಟಂತ ಆ ಕಾರ್ಯಕ್ಕಾಗಿ ನಿನಗೆ ಸ್ತುತಿಸುತ್ತೇವೆ. And as we look into your word, we pray that very clearly and very simply you might speak to us so that we can pray in a worthy manner. ನಾವು ನಿನ್ನ ವಾಕ್ಯದ ಕಡೆಗೆ ನೋಡ್ತಾ ಇದ್ದೇವೆ ದೇವರೇ. ಬಹಳ ಸ್ಪಷ್ಟವಾಗಿ, ಬಹಳ ನೇರವಾಗಿ ನಮ್ಮೊಂದಿಗೆ ಮಾತನಾಡಿರಿ. ಅದರಿಂದ ನಾವು ಯೋಗ್ಯ ವಿಧಾನದಿಂದ ಪ್ರಾರ್ಥಿಸಲು ಸಹಾಯ ಮಾಡಿರಿ. In utterance and in translation, we completely, wholly depend upon your grace. ಮಾತುಗಳು ವಾಕ್ಯ ಉಚ್ಚರಿಸುವಂತಹ ವಿಷಯದಲ್ಲಿ, ಭಾಷಾಂತರದಲ್ಲಿ ನಾವು ಸಂಪೂರ್ಣವಾಗಿ ನಿನ್ನ ಕೃಪೆ ಮೇಲೆ, ನಿನ್ನ ಶಕ್ತಿಯ ಮೇಲೆ ನಾವು ಆಧಾರವಾಗುತ್ತಿದ್ದೇವೆ. For this we pray with all thanksgiving in the highly exalted name of our Lord and Savior Jesus Christ. ಈ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನು, ಒಡೆಯನು, ಅತ್ಯುನ್ನತವಾಗಿ ಹೆಚ್ಚಿಸಲ್ಪಟ್ಟಂತ ಯೇಸು ಕ್ರಿಸ್ತರ ಹೆಸರಿನಲ್ಲಿ ಪ್ರಾರ್ಥಿಸಬೇಡುವಂತಿದ್ದೇವೆ ತಂದೆ. Amen. ಆಮೆನ್. Prayer is one of the very important aspects of a spiritual life. ಪ್ರಾರ್ಥನೆ ಎನ್ನುವಂಥದ್ದು ಆತ್ಮೀಯ ಜೀವಿತದಲ್ಲಿ ಅತಿ ಪ್ರಾಮುಖ್ಯವಾಗಿರುವಂತಹ ಒಂದು ವಿಷಯವಾಗಿದೆ. If we were to make a note of the 5 most important things in the life of a believer, ವಿಶ್ವಾಸಿಯ ಜೀವಿತದಲ್ಲಿ 5 ಪ್ರಾಮುಖ್ಯವಾದಂತ ಆತ್ಮೀಯ ವಿಷಯಗಳಿವೆ. one would be the word of God, that is the voice of the Lord through His blessed word. ಮೊದಲನೇದು ಏನಂತಂದ್ರೆ ದೇವರ ವಾಕ್ಯ, ಕರ್ತನ ಬಾಯಿಂದ ಬರುವಂತ ಆಶೀರ್ವದಿಸಲ್ಪಟ್ಟಂತ ದೇವರ ವಾಕ್ಯವೇ ಆಗಿದೆ. And secondly, it would be prayer where we completely depend, we completely helplessly hang on to the grace of God. ಎರಡನೇದಾಗಿ ಪ್ರಾರ್ಥನೆ, ನಾವು ಸಂಪೂರ್ಣವಾಗಿ ನಿಸ್ಸಹಾಯಕರಾಗಿ ದೇವರ ಕೃಪೆಯ ಮೇಲೆ ಆಧಾರವಾಗಿ ಆತುಕೊಂಡಿರುವಂತದ್ದಾಗಿದೆ. And thirdly, it would be fellowship with saints, wherein
each other encourages us to grow in the Lord. ಮೂರನೇದಾಗಿ ದೇವರ ಜನರ ಸಹವಾಸ. ಈ ಜನರ ಸಹವಾಸದಲ್ಲಿ ಪ್ರತಿಯೊಬ್ಬರು ಒಬ್ಬರಿಗೊಬ್ಬರು ದೇವರ ಮಾರ್ಗದಲ್ಲಿ ಬೆಳೆಯುವುದಕ್ಕಾಗಿ ಸಹಾಯ ಮಾಡುವಂತವರು, ಬಲಪಡಿಸುವಂತವರಾಗಿದ್ದಾರೆ. Fourthly, it would be witnessing to the Lord both through word and also through deed. ನಾಲ್ಕನೇದಾಗಿ ದೇವರನ್ನು ಅಥವಾ ಕರ್ತನನ್ನು ನಾವು ಸಾಕ್ಷಿ ಕೊಡುವಂತದ್ದು. ಅದು ಮಾತಿನಿಂದಲೂ ಆಗಬಹುದು ಮತ್ತು ಕ್ರಿಯೆಯಿಂದಲೂ ಕೂಡ ಆಗಿರಬಹುದು. And fifthly, it would be service both to the kingdom of God and also to the Gentiles with the gospel. ಐದನೇದಾಗಿ ಏನಂತಂದ್ರೆ ದೇವರ ರಾಜ್ಯ ವಿಸ್ತರಣೆಗೋಸ್ಕರವಾಗಿ ಸೇವೆ ಮಾಡುವಂತದ್ದು, ಅನ್ಯ ಜನರ ಕ್ಷೇಮಕ್ಕಾಗಿ ಮಾಡುವಂತ ಸೇವೆ ಕೂಡ ಆಗಿರಬಹುದು. And in all of these, prayer takes a very vital role. ಈ ಎಲ್ಲದರಲ್ಲಿ ಪ್ರಾರ್ಥನೆ ಅತಿ ಪ್ರಾಮುಖ್ಯವಾದಂತಹ ಸ್ಥಾನ ತೆಗೆದುಕೊಳ್ಳುವಂತಹ ವಿಷಯವಾಗಿದೆ. You cannot separate the word of God from prayer. ದೇವರ ವಾಕ್ಯದಿಂದ ನೀನು ಪ್ರಾರ್ಥನೆ ಪ್ರತ್ಯೇಕ ಮಾಡೋದಕ್ಕೆ ಸಾಧ್ಯ ಇಲ್ಲ. And that is why the apostle said, we give ourselves to prayer and to the reading of the word of God, or to the ministry of the word of God. ಹಾಗಾಗಿ ಅಪೊಸ್ತಲರು ಹೇಳ್ತಾರೆ ಏನಂದ್ರೆ ನಾವು ಪ್ರಾರ್ಥನೆ ಮತ್ತೆ ದೇವರ ವಾಕ್ಯ ಹಂಚುವಂತ ಸೇವೆಗೆ ಬಿಡೋದಕ್ಕೆ ಸಾಧ್ಯ ಇಲ್ಲ. So word and prayer go together. ವಾಕ್ಯ ಪ್ರಾರ್ಥನೆ ಎರಡು ಕೂಡಿ ಜೊತೆಯಾಗಿ ಹೋಗುತ್ತವೆ. Even the King David prays, open the eyes of my heart that I might see wonderful things in your word. ಅರಸನಾದ ದಾವಿದನು ಕೂಡ ಪ್ರಾರ್ಥಿಸ್ತಾ ಇದ್ದಾನೆ, ಓ ದೇವರೇ ನಿನ್ನ ವಾಕ್ಯದಲ್ಲಿರುವಂತ ಅದ್ಭುತ ಮಹತ್ ಕಾರ್ಯಗಳನ್ನು ನೋಡೋದಕ್ಕೋಸ್ಕರವಾಗಿ ನನ್ನ ಕಣ್ಣು ತೆರೆ ಅಂತ ಹೇಳಿ ಪ್ರಾರ್ಥಿಸ್ತಾ ಇದ್ದಾನೆ. So even the reading of the word and the understanding of the word, the application of the word was with prayer. ನೋಡ್ರಿ, ಪ್ರಾರ್ಥನೆಯ ಮೇಲೆ ವಾಕ್ಯ ಓದುವಂಥದ್ದು, ವಾಕ್ಯ ಅರ್ಥ ಮಾಡಿಕೊಳ್ಳುವಂಥದ್ದು, ವಾಕ್ಯ ಜೀವಿತಕ್ಕೆ ಅನ್ವಯಿಸಿಕೊಳ್ಳುವಂಥದ್ದು ಜೊತೆಯಾಗಿ ಸಂಬಂಧ ಹೊಂದಿದೆ. Without an attitude of prayer, the word of God can really never mean anything spiritual to you and me. ನೋಡ್ರಿ, ವಾಕ್ಯದ ಪ್ರಾರ್ಥನೆಯ ಪ್ರವರ್ತನೆ ಇಲ್ಲದೆ ಅಥವಾ ಪ್ರಾರ್ಥನೆಯ ಪ್ರಭಾವ ಇಲ್ಲದೆ ದೇವರ ವಾಕ್ಯ ಆತ್ಮೀಯವಾಗಿ ನಮ್ಮ ಜೀವಿತದಲ್ಲಿ ಪ್ರಭಾವ ಕೊಡಲಾರದು. And it is also very important to recognize that prayer is something that is not our native nature. It is not our natural nature. ಮತ್ತೆ ಇನ್ನೊಂದು ಅರ್ಥ ಮಾಡ್ಕೊಳ್ಬೇಕಾಗಿದೆ ಏನಂದ್ರೆ, ಪ್ರಾರ್ಥನೆ ಅನ್ನುವಂಥದ್ದು ನಮ್ಮ ಸ್ವಭಾವ ಅಥವಾ ನಮ್ಮ ಹುಟ್ಟು ಗುಣ ಅಲ್ಲ. ಇದು and the aspects that God himself is doing so that we can pray. ಅದಕ್ಕಾಗಿ ರೋಮ ಪತ್ರಿಕೆ 8ನೇ ಅಧ್ಯಾಯದಲ್ಲಿ ಬಂದಾಗ ಸ್ವತಃ ದೇವರೇ 3 ಮಹತ್ವದ ವಿಷಯಗಳು ಮಾಡ್ತಾ ಇದ್ದಾರೆ, ಅದಕ್ಕಾಗಿ ನಾವು ಪ್ರಾರ್ಥಿಸಬೇಕು. So you and I need to understand these 3 things, and then we can be encouraged to be praying for every single thing with the confidence that God hears our prayers. ಅದಕ್ಕಾಗಿ 3 ವಿಷಯಗಳು ನಾವು ಅರ್ಥ ಮಾಡ್ಕೊಂಡಿದ್ದಾದರೆ ದೇವರು ಎಷ್ಟೋ ಭರವಸೆಯುಳ್ಳ ಕಾರ್ಯ ಮಾಡ್ತಾನೆ ಅಂತ ಹೇಳಿ ಈ 3 ವಿಷಯಗಳಿಂದ ನಾವು work together in everything. ನಾವು ಅರ್ಥ ಮಾಡ್ಕೊಳ್ಬೇಕು ಏನಂತಂದ್ರೆ ತ್ರಯೇಕ ದೇವರು ಈ ಪ್ರಾರ್ಥನೆಯಲ್ಲಿ ಕೂಡಿ ಅವರು ಕೆಲಸ ಮಾಡುವಂತರಾಗಿದ್ದಾರೆ. They work in the salvation of a soul. They work in the written word. They also work together in prayer. ಪಾಪಿ ರಕ್ಷಣೆ ಹೊಂದುವಂತದ್ರಲ್ಲಿ ಅವರು 3 ಜನ ಕೂಡಿ ಕೆಲಸ ಮಾಡ್ತಾರೆ. ಮತ್ತೆ ದೇವರ ವಾಕ್ಯ ಅರ್ಥ ಮಾಡಿಕೊಳ್ಳುವಂತ ವಿಷಯದಲ್ಲಿ ಆ 3 ಜನ ಕೂಡಿ ಕೆಲಸ ಮಾಡ್ತಾರೆ. ಅಷ್ಟೇ ಅಲ್ಲ, ಪ್ರಾರ್ಥನೆಯಲ್ಲಿಯೂ ಕೂಡ ಆ 3 ಜನ ಕೂಡಿ ಕೆಲಸ ಮಾಡ್ತಾರೆ. Salvation is possible because the Father has willed, he has desired that you and I
should be born again. ರಕ್ಷಣೆ ಅನ್ನುವಂಥದ್ದು ಹೇಗೆ ಸಾಧ್ಯ ಅಂತಂದ್ರೆ ತಂದೆ ಆದಂತ ದೇವರು ಅಪೇಕ್ಷಿಸುತ್ತಾನೆ, ಬಯಸಿದ್ದಾನೆ, ನೀನು ನಾನು ರಕ್ಷಿಸಬೇಕಂತ ಹೇಳಿ. Salvation is possible because the Lord Jesus Christ died on the cross, paid the ransom for your sin and for my sin completely. ರಕ್ಷಣೆ ಹೇಗೆ ಸಾಧ್ಯ ಅಂತಂದ್ರೆ ಕರ್ತನಾದ ಯೇಸು ಕ್ರಿಸ್ತರು ನನ್ನ ವಿಮೋಚನೆ ಕ್ರಯದನ ಪರಿಪೂರ್ಣವಾಗಿ ಸಲ್ಲಿಸಿದ್ದಾನೆ, ಅದರಿಂದ ರಕ್ಷಣೆ ಸಾಧ್ಯವಾಗ್ತಾ ಇದೆ. Holy Spirit applies this truth of the gospel and he convicts us of sin and of judgment. ರಕ್ಷಣೆ ಹೇಗೆ ಸಾಧ್ಯ ಅಂತಂದ್ರೆ ಪರಿಶುದ್ಧಾತ್ಮ ದೇವರು ಪರಿಪೂರ್ಣವಾಗಿ ನಮಗೆ ಈ ಕಾರ್ಯ ನಮ್ಮಲ್ಲಿ ಅಳವಡಿಸಿಕೊಳ್ಳುವಂತೆ, ನಮ್ಮಲ್ಲಿ ಒಪ್ಪಿಸಲ್ಪಡುವಂತೆ, ನಾವು ಸ್ವೀಕರಿಸುವಂತೆ ಮಾಡಿದ್ದಕ್ಕಾಗಿ ರಕ್ಷಣೆ ಅನ್ನೋದು ನಮ್ಮಲ್ಲಿ ಸಾಧ್ಯ ಆಗ್ತಾ ಇದೆ. So in your salvation, the Father, the Son and the Holy Spirit God are triunely involved in order to bring you into complete redemption. ಈ ರಕ್ಷಣೆಯಲ್ಲಿ ಕೂಡ ತ್ರೈಕ ದೇವರು ಕ್ರಮವಾಗಿ ಅವರು ಕೆಲಸ ಸಾಧಿಸಿದ್ದಾರೆ. ಆ ಕೆಲಸ ಸಾಧನೆ ಮಾಡುವುದರಿಂದ ರಕ್ಷಣೆ ಅನ್ನೋದು ನಿನ್ನಲ್ಲಿ ಸಂಪೂರ್ಣವಾಗಿ ಪರಿಪೂರ್ಣವಾಗಿ Even for our justification, God the Father, God the Son, God the Holy Spirit are involved very importantly. ನಮ್ಮನ್ನು ನೀತಿವಂತರನ್ನಾಗಿ ತೀರಿಸುವಂತ ವಿಷಯದಲ್ಲಿ ಕೂಡ ತಂದೆಯಾದ ದೇವರು, ಕುಮಾರನಾದ ದೇವರು, ಪರಿಶುದ್ಧಾತ್ಮ ದೇವರು ಮಹತ್ವವುಳ್ಳವರಾಗಿ ಕೆಲಸ ಮಾಡಿದ್ದಾರೆ. So we need to understand that the Bible very clearly says that the Lord Jesus was raised he was raised from the dead for our justification. ಗಲಾತ್ಯ ಪತ್ರಿಕೆ ಹೇಳ್ತದೆ, ಪವಿತ್ರಾತ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತರನ್ನು ಸತ್ತರೊಳಗಿಂದ ತೆರಿಗೆ ಎಬ್ಬಿಸಿದ್ದಾನೆ ಅಂತ ಹೇಳಿ. And when the Lord Jesus was speaking to Pontius Pilate, he says, I will raise myself up. ಪೊಂತ್ಯ ಪಿಲಾತನೊಂದಿಗೆ ಕರ್ತನಾದ ಯೇಸು ಕ್ರಿಸ್ತರು ಮಾತನಾಡುವಾಗ ಪ್ರಾಣ ನಾನು ಕೊಡುತ್ತೇನೆ, ತಿರುಗಿ ಪ್ರಾಣ ನಾನು ಪಡ್ಕೊಳ್ತೇನೆ ಅಂತ ಹೇಳ್ತಾ ಇದ್ದಾರೆ. So we need to recognize that it is the Father, the Son and the Holy Spirit combinedly raised the Lord Jesus from the dead. ಅದಕ್ಕಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರುವಂತ ವಿಷಯ ಏನಂದ್ರೆ ತಂದೆಯಾದ ದೇವರು, ಕುಮಾರನಾದ ದೇವರು, ಪರಿಶುದ್ಧಾತ್ಮ ದೇವರು ಅವರ ಜೊತೆಗೂಡಿಸಲ್ಪಟ್ಟು ಕರ್ತನಾದ ಯೇಸು ಕ್ರಿಸ್ತರನ್ನು ಮರಣದಿಂದ ತಿರುಗಿ ಎಬ್ಬಿಸಿದ್ದಾರೆ. And when you come to the word of God, ದೇವರ ವಾಕ್ಯದ ಹತ್ರ ನಾವು ಬಂದಾಗ the word of God is spoken by God the Father. ದೇವರ ವಾಕ್ಯ ತಂದೆಯಾದ ದೇವರಿಂದ ಅದು ಮಾತಾಡಲ್ಪಟ್ಟಿದೆ. But it is made available to us because of the sacrifice of the Lord Jesus Christ. ಆದರೆ ಇದು ನಮ್ಮ ಹತ್ತಿರ ಹೇಗೆ ಬಂದಿದೆ ಅಂತಂದ್ರೆ ಕರ್ತನಾದ ಯೇಸು ಕ್ರಿಸ್ತರ ಸಮರ್ಪಣೆಯಿಂದ ಅದು ನಮ್ಮ ಹತ್ತಿರ ಬಂದಿದೆ. It is because of the salvation the Lord Jesus Christ gave that today the word of God is available for you and for me. ಕರ್ತನಾದ ಯೇಸು ಕ್ರಿಸ್ತರು ಶಿಲುಬೆ ಮೇಲೆ ಮಾಡಿದ ತ್ಯಾಗ ಬಲಿದಾನದಿಂದ ನಾವು ರಕ್ಷಿಸಲ್ಪಟ್ಟಿದ್ದೇವೆ. ಆ ರಕ್ಷಣೆಯಿಂದ ದೇವರ ವಾಕ್ಯ ನಮಗೆ ಲಭ್ಯವಾಗಿದೆ, ನಮ್ಮ ಹತ್ತಿರ ಇದೆ. And the word of God became flesh in the Lord Jesus Christ. ದೇವರ ವಾಕ್ಯ ಯೇಸು ಕ್ರಿಸ್ತರಲ್ಲಿ ಶರೀರಧಾರಿಯಾಗಿದೆ. And it is through the complete inspiration of the blessed Holy Spirit that people wrote the word of God. ಪರಿಶುದ್ಧಾತ್ಮ ದೇವರ ಪರಿಪೂರ್ಣವಾದ ಪ್ರೇರೇಪಣೆಯಿಂದ ದೇವರ ಜನರು ಈ ವಾಕ್ಯವನ್ನು ಬರೆದಿದ್ದಾರೆ. Now when you take any book in the Bible, for example, you take the book of Ezekiel. ನೋಡ್ರಿ, ಸತ್ಯವೇದದ ಯಾವುದೇ ಪುಸ್ತಕ ನೀವು ತೆಗೆದುಕೊಳ್ರಿ, ಉದಾಹರಣೆಗೆ ಯೆಹೆಜ್ಕೇಲನ ಪುಸ್ತಕ ತೆಗೆದುಕೊಳ್ರಿ. Who wrote that book? We say Ezekiel wrote that book. ನಾವಂತೇವೆ ಆ ಯೆಹೆಜ್ಕೇಲನ ಗ್ರಂಥ ಯಾರು ಬರೆದಿದ್ದಾರೆ ಅಂದ್ರೆ ಯೆಹೆಜ್ಕೇಲನು ಬರೆದಿದ್ದಾನೆ ಅಂತೇವೆ. But the book has two authors. ಆದ್ರೆ ಈ ಪುಸ್ತಕಕ್ಕೆ ಇಬ್ಬರು ಗ್ರಂಥಕಾರರಿದ್ದಾರೆ. One is the primary source is the blessed Holy Spirit. ಮೊದಲನೇದಾಗಿ ಪ್ರಾಥಮಿಕವಾದ ಮೂಲ
ಪರಿಶುದ್ಧಾತ್ಮ ದೇವರು. And he came onto Ezekiel and he helped Ezekiel to write it, and Ezekiel was the human means of the divine word. ಅದಕ್ಕಾಗಿ ಪರಿಶುದ್ಧಾತ್ಮ ದೇವರು ಯೆಹೆಜ್ಕೇಲನ ಮೇಲೆ ಮೇಲೆ ಬರೆದರು. So we've seen that the triune God is involved in our salvation, the triune God is involved in our justification, the triune God is also involved in the word of God. ತ್ರೈಕ ದೇವರು ನಮ್ಮ ರಕ್ಷಣೆಯಲ್ಲಿಯೂ, ತ್ರೈಕ ದೇವರು ನಾವು ನೀತಿವಂತರಾಗಿ ನಿರ್ಣಯಿಸುವುದರಲ್ಲಿಯೂ, ತ್ರೈಕ ದೇವರು ದೇವರ ವಾಕ್ಯ ನಮ್ಮ ಹತ್ರ ಬರುವುದರಲ್ಲಿಯೂ ಮೂರು ಜನ ಜೊತೆಗೂಡಿ ಕೆಲಸ ಮಾಡಿದ್ದಾರೆ ಅಂತ ಹೇಳಿ ನೋಡ್ತೇವೆ. And now we'll briefly look into the word of God as to see how the triune God is involved in the prayers that we offer. ನಾವು ಕ್ಲುಪ್ತವಾಗಿ ಈ ತ್ರೈಕ ದೇವರು ಈ ಪ್ರಾರ್ಥನೆ ಯಾವ ರೀತಿ ಅರ್ಪಿಸಬೇಕು ಅನ್ನೋದರಲ್ಲಿ ಕೂಡ ಕಾರಣರಾಗಿದ್ದಾರೆ ನೋಡ್ಕೊಳ್ಳೋಣ. We'll turn our Bibles to Romans chapter 8 and verse 15. ರೋಮ ಪತ್ರಿಕೆ 8ನೇ ಅಧ್ಯಾಯ 15ನೇ ವಚನಕ್ಕೆ ನಾವು ನಮ್ಮ ಸತ್ಯವೇದ ತೆಗೆಯೋಣ. Romans chapter 8 and verse 15. It says, "For you did not receive a spirit that makes you a slave again to fear, but you received the spirit of sonship, and by him we cry, Abba, Father." ರೋಮ 8:15. ನೀವು ತಿರುಗಿ ಭಯದಲ್ಲಿ ಬೀಳುವ ಹಾಗೆ ದಾಸನ ಭಾವವನ್ನು ಹೊಂದಿದವರಲ್ಲ, ಮಗನ ಭಾವವನ್ನು ಹೊಂದಿದವರಾಗಿದ್ದೀರಿ. ಈ ಭಾವದಿಂದ ನಾವು ದೇವರನ್ನು ಅಪ್ಪ, ತಂದೆಯೇ ಎಂದು ಕೂಗುತ್ತೇವೆ. So here you need to understand that your prayer is addressing him as Father. We pray to God the Father. ನೋಡ್ರಿ, ಇಲ್ಲಿ ಈ ಪ್ರಾರ್ಥನೆ ಅನ್ನುವಂಥದ್ದು ದೇವರಿಗೆ ತಂದೆ ಅಂತ ಹೇಳಿ ಸಂಬೋಧಿಸ್ತಾ ಇದೆ. ನಮ್ಮ ಪ್ರಾರ್ಥನೆ ನಾವು ತಂದೆಗೆ ಮಾಡುವಂತರಾಗಿದ್ದೇವೆ. This is something we have to be very clear of. All of us pray addressing the Father in our prayer. ನೋಡ್ರಿ, ಇದು ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋ ವಿಷಯ ಏನಂದ್ರೆ, ನಾವೆಲ್ಲರೂ ಪ್ರಾರ್ಥನೆಯಲ್ಲಿ ಆತನಿಗೆ ತಂದೆ ಅಂತ ಹೇಳಿ ಸಂಬೋಧಿಸ್ತೇವೆ. And also when you see in the book of Ephesians, Paul says we all kneel before one Father, our Father in heaven. ನೋಡ್ರಿ, ಎಫೆಸಿ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ, ನಾವೆಲ್ಲರೂ ಮೊಣಕಾಲೂರಿ ಆ ಒಬ್ಬನೇ ತಂದೆಗೆ ತಂದೆ ಅಂತ ಹೇಳಿ ಪ್ರಾರ್ಥಿಸ್ತೇವೆ. And we also need to recognize that even the Lord Jesus Christ on this earth, he taught us a prayer, and he said this is the way you should pray, and he began, our Father in heaven. ಕರ್ತನಾದ ಯೇಸು ಕ್ರಿಸ್ತರು ಕೂಡ ಭೂಲೋಕದಲ್ಲಿದ್ದಾಗ ಈ ರೀತಿಯಾಗಿ ಹೀಗೆ ಪ್ರಾರ್ಥಿಸಿರಿ ಅಂತ ಹೇಳಿ ನಮ್ಮನ್ನು ಕಲಿಸ್ತಾ ಪರಲೋಕದಲ್ಲಿರುವ ನಮ್ಮ ತಂದೆ ಅಂತ ಹೇಳಿ ಪ್ರಾರ್ಥಿಸ್ತಾ ಇದ್ದಾರೆ. So we need to understand that all of our prayers are directed towards the Father. ನಮ್ಮ ಎಲ್ಲರ ಪ್ರಾರ್ಥನೆ, ನಾವು ಮಾಡುವಂತ ಎಲ್ಲಾ ಪ್ರಾರ್ಥನೆಗಳು ತಂದೆಯ ಕಡೆಗೆ ಗುರಿಯಿಟ್ಟು ದಿಕ್ಕಿಟ್ಟು ಹೋಗ್ತೇವೆ. And you can direct it to the Father in heaven only when you are very, very sure that you are his son. ನೋಡ್ರಿ, ತಂದೆಯ ಕಡೆಗೆ, ಪರಲೋಕದಲ್ಲಿರುವಂತ ತಂದೆಯ ಕಡೆಗೆ ನೀನು ಪ್ರಾರ್ಥಿಸ್ತಾ ಇರುವಾಗ ನೀನು ಬಹು ಖಚಿತವಾಗಿ ಆತನ ಮಗನಾಗಿದ್ದೀರಿ. There is a lot of difference where the whole world calls him as God and where a believer calls him as Father. ನೋಡ್ರಿ, ಪ್ರಪಂಚದ ಎಲ್ಲಾ ಜನರು ಆತನಿಗೆ ದೇವರಂತ ಹೇಳಿ ಕರೀತಾರೆ. ಆದ್ರೆ ವಿಶ್ವಾಸಿ ಹತ್ರ ವ್ಯತ್ಯಾಸ ಏನಿದೆ ಅಂದ್ರೆ, ಆ ದೇವರಿಗೆ ವಿಶ್ವಾಸಿ ತಂದೆ ಅಂತ ಹೇಳಿ ಸಂಬೋಧಿಸ್ತಾನೆ. Maybe according to Christian tradition, so many people may say our Father in heaven. ಅನೇಕ ಕ್ರೈಸ್ತರು ತಮ್ಮ ಧಾರ್ಮಿಕ ಒಂದು ಪದ್ಧತಿಗೆ ಅನುಗುಣವಾಗಿ ನಾಮಕಾರ್ಥ ಕ್ರೈಸ್ತರು ಆತನಿಗೆ ತಂದೆ, ಪರಲೋಕದಲ್ಲಿರುವ ತಂದೆ ಅಂತ ಕರೀತಾ ಇರ್ಬೋದು. But when you go through real problems, when you go through real situations, when you go through real demands in your life, ಆದರೆ ನಿನ್ನ ಜೀವಿತದಲ್ಲಿ ನಿಜವಾಗಿಯೂ ಸಮಸ್ಯೆಗಳ ಮುಖಾಂತರ, ಕುಗ್ಗುವಿಕೆಯ ಮುಖಾಂತರ, ನೀನು ಕಣಿವೆಗಳ ಮುಖಾಂತರವಾಗಿ ನೀನು ಹಾದು ಹೋಗುವಾಗ automatically somehow
from some corner of the believer's heart, he will cry out, Father. ತನ್ನಷ್ಟಕ್ಕೆ ತಾನೇ ಅಕಸ್ಮಾತಾಗಿ ವಿಶ್ವಾಸಿ ತನ್ನ ಹೃದಯಾಂತರದಿಂದ ಆತನಿಗೆ ತಂದೆಯೇ ಅಂತ ಹೇಳಿ ಕೂಗ್ತೀಯ. Till then, maybe it was only a word of religion. Till then, maybe it was only an ordinary nominal word. But when he goes through crushing situations, somehow in the corner of the heart, he feels that God is his father. ಯಾವುದೋ ಒಂದು ರೀತಿಯಿಂದ ಅಲ್ಲಿಯವರೆಗೂ ಅದು ಒಂದು ಕೇವಲ ಬರೀ ಮಾತಾಗಿರ್ಬೋದು, ಶಬ್ದ ಆಗಿರ್ಬೋದು. ಆದರೆ ನಿಜವಾಗಿ ಕಠಿಣವಾದಂತಹ ಪರಿಸ್ಥಿತಿಯಿಂದ ಕುಗ್ಗಿ ಹೋಗುವಿಕೆಯಿಂದ ಹಾದು ಹೋಗುವಾಗ ಹೃದಯಾಂತರದಿಂದ ಹೃದಯದ ಕೋಣೆಯಿಂದ ತಂದೆಯೇ ಅನ್ನುವಂತ ಕೂಗು ಹೊರಬರ್ತದೆ. Even any amount of suffering in the life of an unbeliever can never make him call him as father from the depths of his heart. ನೋಡ್ರಿ, ಅವಿಶ್ವಾಸಿಯ ತನ್ನ ಹೃದಯದಿಂದ ಎಂದಿಗೂ ಕೂಡ ಎಂತ ಸಮಯ ಬಂದರೂ ಕೂಡ ಪರಲೋಕದಲ್ಲಿರುವಂತ ನನ್ನ ತಂದೆ ಅಂತ ಹೇಳಿ ದೇವರಿಗೆ ಆತನು ಸಂಬೋಧಿಸಲಾರನು. He can only call him as God, he can call him as Lord, he can call him as King, but he can never call him really, eternally as Father. ಅವಿಶ್ವಾಸಿ ಎಂದಿಗೂ ಆತನಿಗೆ ತಂದೆ ಅಂತ ಹೇಳಿ ಕರೆಯಲಾರನು. ಆತನು ದೇವರೇ, ರಾಜನೇ, ಯಜಮಾನನೇ ಅಂತ ಹೇಳಿ ನಿತ್ಯತ್ವರೆಗೂ ಆತನು ಕರೀತಾನೆ ಹೋಗ್ತಾ ಇರ್ಬೋದು. So we need to understand that the basis of us being able to pray with assurance, with confidence, is that he is our heavenly Father. ಅದಕ್ಕಾಗಿ ನಾವು ಅರ್ಥ ಮಾಡಿಕೊಳ್ಬೇಕಾಗಿ ನಮಗಿರುವಂತಹ ಆಧಾರ ಏನಂದ್ರೆ, ವಿಶ್ವಾಸಿಗಳಾಗಿ ಆತನು ನಮ್ಮ ತಂದೆ ಆಗಿದ್ದಾನೆ, ನಮ್ಮ ಕೂಗನ್ನು ಕೇಳುವವನಾಗಿದ್ದಾನೆ. And without this assurance, there is no meaning for prayer, there is no power for prayer, and there is no hope in prayer. ಈ ಖಚಿತತೆ ಇಲ್ಲದೆ, ಇಂತಹ ಖಚಿತತೆ ಇಲ್ಲದೆ ಪ್ರಾರ್ಥನೆಗೆ ಅರ್ಥ ಇಲ್ಲ, ಪ್ರಾರ್ಥನೆಗೆ ಶಕ್ತಿ ಇಲ್ಲ, ಪ್ರಾರ್ಥನೆಯಲ್ಲಿ ಯಾವುದೇ ಅರ್ಥನೇ ಇಲ್ಲ. And that is why we can come with great assurance and say, the one sitting on the throne, the one to whom I am praying, may be the King of Kings and the Lord of Lords, but he is also my Father. ಇಂತಹ ಖಚಿತತೆಯಿಂದಲೇ ನಾವು ಪ್ರಾರ್ಥನೆಯಲ್ಲಿ ಬರ್ತೇವೆ. ಸಿಂಹಾಸನಾಸೀನನಾಗಿರುವಂತವನು, ರಾಜಾದಿರಾಜನು, ಕರ್ತನ ಕರ್ತನು ಆದರೂ ಆಗಿರ್ಬೋದು, ಆದ್ರೆ ಆತನು ನನ್ನ ತಂದೆ ಆಗಿದ್ದಾನೆ ಅಂತ ಹೇಳಿ ಪ್ರಾರ್ಥನೆಗೆ ಬರ್ತೇವೆ. And secondly, we need to understand that we pray to the Father through the Lord Jesus Christ. ಎರಡನೇದಾಗಿ ನಾವು ಅರ್ಥ ಮಾಡಿಕೊಳ್ಬೇಕಾಗಿರೋದು ಏನಂದ್ರೆ, ನಾವು ತಂದೆಯಾದ ದೇವರಿಗೆ ಪ್ರಾರ್ಥಿಸ್ತೇವೆ ಕರ್ತನಾದ ಯೇಸು ಕ್ರಿಸ್ತರ ಮುಖಾಂತರವಾಗಿ. Because outside of the Lord Jesus Christ, we have no entrance, no qualification to call him Father. ಯಾಕಂದ್ರೆ ಕರ್ತನಾದ ಯೇಸು ಕ್ರಿಸ್ತರನ್ನು ಬಿಟ್ಟು, ಕರ್ತನಾದ ಯೇಸು ಕ್ರಿಸ್ತರಿಗೆ ಹೊರಗಡೆ ಇದ್ದು ನಮಗೆ ಪ್ರವೇಶ ಇಲ್ಲ. ಆತನ ಹತ್ರ ಬರೋದಕ್ಕೋಸ್ಕರವಾಗಿ ನಮಗೆ ಯಾವುದೇ ಅರ್ಹತೆ ಕೂಡ ಇಲ್ಲ. There is no way, even for all eternity, that you can stay in the presence of a very holy God except through the Lord Jesus Christ. ಕರ್ತನಾದ ಯೇಸು ಕ್ರಿಸ್ತರಿಗೆ ಬಿಟ್ಟು ಆ ಪರಿಶುದ್ಧನಾದಂತ ದೇವರ ಸನ್ನಿಧಾನದಲ್ಲಿ ನಿಲ್ಲೋದಕ್ಕೆ ನಿತ್ಯತ್ವಕ್ಕೂ ಎಂದಿಗೂ ನಿನಗೆ ದಾರಿನೇ ಇಲ್ಲ. Even after you go to heaven, we have to remember, even after we go to heaven, to stay in heaven, you and I have to stand in the righteousness of the Lord Jesus Christ. ಪರಲೋಕಕ್ಕೆ ಹೋದರೂ ಕೂಡ, ಪರಲೋಕದಲ್ಲಿ ನಾವು ಜೀವಿಸ್ತಾ ಇದ್ರೂ ಕೂಡ ನಾವು ತಿಳ್ಕೊಳ್ಬೇಕಾಗಿರೋದು, ಅರ್ಥ ಮಾಡ್ಕೊಳ್ಳೋದು ಏನಂತಂದ್ರೆ, ಕರ್ತನಾದ ಯೇಸು ಕ್ರಿಸ್ತರ ನೀತಿವಂತಿಕೆ ನಿಮಿತ್ತವೇ ಅಲ್ಲಿ ನಾವು ನಿಲ್ಲುವಂತವರು, ಅಲ್ಲಿ ಆಗಿದ್ದೇವೆ. Going to heaven, the clothes of the righteousness of the Lord Jesus Christ. ಕರ್ತನಾದ ಯೇಸು ಕ್ರಿಸ್ತರ ನೀತಿ ವಸ್ತ್ರಗಳನ್ನು ಧರಿಸಿಕೊಂಡು ನಿನ್ನ ಹಳೆಯ ಹೊಲಸಾದ ವಸ್ತ್ರಗಳನ್ನು ಬಿಸಾಡು ಬಿಟ್ಟಿಯೇ ಪ್ರವೇಶ ಪರಲೋಕದಲ್ಲಿ ಮಾಡುವಂತವನಾಗಿದ್ದೀವಿ. And ಕರ್ತನಾದ ಯೇಸು ಕ್ರಿಸ್ತರ ಮುಖಾಂತರವಾಗಿ ನೀನು ಬಂದ್ರೆ ಒಂದು ಅದ್ಭುತವಾದ ನಿರೀಕ್ಷೆ ನಮಗಿದೆ. ನಮ್ಮ ಸತ್ಯವೇದ ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯಕ್ಕೆ ತಿರುಗಿಸೋಣ. Hebrews chapter 10 and verse 19, 20.
and 21. It says, therefore, the blood of Jesus, by a new and living way, his high priest over the house. ಆಗಿರುವ ಶ್ರೇಷ್ಠನಾದ ಯಾಜಕನು ನಮಗಿದ್ದಾನೆ. So here we see in verse 22, he says, let us draw near to God with a sincere heart in ನಮ್ಮ ಪ್ರಾರ್ಥನೆ ಜೀವಿತವನ್ನು ತೆಗೆದು ಹಾಕ್ತಾ ಇದ್ದಾನೆ. ಪ್ರಾರ್ಥನೆಯ ಜೀವಿತದ ನಮ್ಮನ್ನು ಎಳೆದು ದೂರ ಹಾಕ್ತಾ ಇದ್ದಾನೆ. You know why? He says, you have sinned today, you have told a lie today, you are unclean today, so you cannot pray today. ಆತನು ಸುಳ್ಳು ಹೇಳ್ತಾ ಇದ್ದಾನೆ. ಏನಂದ್ರೆ, ಇವತ್ತು ಸುಳ್ಳು ಹೇಳಿದಲ್ಲ, ನೀ ಪಾಪ ಮಾಡಿದಿ, ನೀ ತಪ್ಪು ಮಾಡಿದಿ, ನೀ ಪ್ರಾರ್ಥನೆ ಮಾಡಕ್ ಸಾಧ್ಯ ಇಲ್ಲ ಅಂತ ಹೇಳಿ ನಿನಗೆ ಸುಳ್ಳು ಹೇಳ್ತಾ ಇದ್ದಾನೆ. My dear brother and sister, I want to tell you, according to the word of God in verse 22, it says, let us draw near to God with a sincere heart that is full of assurance, not little assurance, not half assurance, not 99% assurance, but it says full assurance of faith. 22ನೇ ವಚನದಲ್ಲಿ ಹೇಳ್ತಾ ಇದೆ, ಪರಿಪೂರ್ಣವಾದ ಖಚಿತತೆ ಉಳ್ಳವರಾಗಿ ನಂಬಿಕೆಯಿಂದ ಆತನ ದೇವರ ಹತ್ರ ಬರೋಣ. ಇದು ಸ್ವಲ್ಪ ಅಲ್ಲ, 75% ಅಲ್ಲ, 99% ಅಲ್ಲ, ಫುಲ್ ಅಶ್ಯೂರೆನ್ಸ್, ಪರಿಪೂರ್ಣ ಯಥಾರ್ಥತೆ, ಖಚಿತತೆ ಉಳ್ಳವರಾಗಿ ಆತನ ಹತ್ರ ಬರೋಣ. And this assurance is not because you are of full holiness or perfect holiness. ನೀನು ಪೂರ್ಣವಾಗಿ ಪರಿಪೂರ್ಣವಾದಂತ ಪರಿಶುದ್ಧನಾಗಿದ್ದೆ ಅನ್ನುವಂತ ಖಚಿತತೆ ಅಲ್ಲ. It says full assurance, and then the continuation is having our hearts sprinkled to cleanse us from a guilty conscience. And having ಹೇಳ್ತಾ ಇದೆ. That means the Bible very clearly says it is not because of your holiness, it is not because of your purity that you come with full assurance. ನಿನ್ನ ಪರಿಶುದ್ಧತೆಯಿಂದ, ನಿನ್ನ ಪರಿಪೂರ್ಣತೆಯಿಂದ, ನಿನ್ನ ಶುಭ್ರತನದಿಂದ ನೀನು ಆತನ Oh, we need to tell the Lord, Lord, I am unrighteous, but still, in spite of my unrighteousness, I come with full assurance because of your righteousness and because of your holiness. ಓ ಕರ್ತನೆ, ನಾನು ನೀತಿವಂತನಲ್ಲ, ನಾನು ನನ್ನ ನೀತಿಯನ್ನು ಕಳ್ಕೊಂಡಿದ್ದೇನೆ. ಆದಾಗ್ಯೂ ನಾನು ನಿನ್ನ ನೀತಿವಂತಿಕೆಯ ಮೇಲೆ ಪರಿಪೂರ್ಣವಾದಂತ ಆಧಾರವುಳ್ಳವನಾಗಿ, ನಿನ್ನ ನೀತಿವಂತಿಕೆಯ ಮೇಲೆ ಪೂರ್ಣ ಖಚಿತತೆಯುಳ್ಳವನಾಗಿ ಬಂದಿದ್ದೇನೆ ಅಂತ ಪ್ರಾರ್ಥಿಸುವವರಾಗಿರಬೇಕು. And that is why here we see he is our high priest. High priest means he stands between a holy God and also a very horribly fallen sinner. ನೋಡ್ರಿ, ಇಲ್ಲಿ ಶ್ರೇಷ್ಠ ಮಹಾಯಾಜಕನು ಎಲ್ಲಿ ನಿಂದಿರ್ತಾನಂದ್ರೆ ಆ ಮಹಾಪರಿಶುದ್ಧನಾದ ದೇವರು ಮತ್ತೆ ಪರಿಪೂರ್ಣವಾಗಿ ಮಹಾಯಾಜಕ. This sinner does not come to this God because not having assurance because of the sins that he committed.
ಪಾಪಿ ತಾನು ಮಾಡಿರುವಂತ ಪಾಪದ ನಿಮಿತ್ತವಾಗಿ ಖಚಿತತೆ ಇಲ್ಲದವನಾಗಿ ದೇವರ ಎದುರುಗಡೆ ಬಂದು ನಿಲ್ಲೋದಕ್ಕೆ ಆತನಿಗೆ ಸಾಧ್ಯತೆ ಇಲ್ಲ. But though he has fallen because of his nature, he comes with assurance that there is a priest who has finished the offering for me. ಆದರೆ ಆತನು ಪಾಪ ಮಾಡಿದಾನೆ, ಆ ಪಾಪದ ನಿಮಿತ್ತವಾಗಿ ದೇವರ ಹತ್ರ ಹೋಗೋದಕ್ಕೆ ತನಗೆ ದಾರಿ ಇಲ್ಲ. ಆದರೆ ಅಲ್ಲೊಬ್ಬ ಯಾಜಕನಿದ್ದಾನೆ, ಆತನು ಬಲಿ ಪರಿಪೂರ್ಣ ಮಾಡಿದ್ದಾನೆ ಅನ್ನುವಂತ ನಂಬಿಕೆಯಿಂದ ಆ ವ್ಯಕ್ತಿ ಬರುವವನಾಗಿದ್ದಾನೆ. When you start to enjoy this, that you do not pray on the ground of self-righteousness, on the ground of your own carefulness or your own diligence, but you pray on the ground of the righteousness of the Lord Jesus Christ. ಅದಕ್ಕಾಗಿ ನಿನ್ನ ಸ್ವನೀತಿ, ಸ್ವಭಕ್ತಿ, ನಿನ್ನ ಪರಿಶುದ್ಧತೆಯ ಆಧಾರ ಮೇಲೆ ಬಿದ್ದು ನೀನು ಪ್ರಾರ್ಥನೆ ಮಾಡುವವನಲ್ಲ. ಆದರೆ ಕರ್ತನಾದ ಯೇಸು ಕ್ರಿಸ್ತರ ನೀತಿ ಮೇಲೆ, ಕರ್ತನಾದ ಯೇಸು ಕ್ರಿಸ್ತರ ಬಲಿದಾನದ ಮೇಲೆ ಪರಿಪೂರ್ಣವಾಗಿ ಆಧಾರವಾಗಿದ್ದು ಪ್ರಾರ್ಥನೆ ಮಾಡುವವನಾಗಿದ್ದಿ. And thirdly, we see the ministry of the blessed Holy Spirit in our prayer life. ಮೂರನೇದಾಗಿ ನಮ್ಮ ಪ್ರಾರ್ಥನೆಯ ಜೀವಿತದಲ್ಲಿ ಪರಿಶುದ್ಧಾತ್ಮ ದೇವರ ಸೇವೆಯನ್ನು ನಾವು ನೋಡುವಂತವರಾಗಿದ್ದೇವೆ. Romans chapter 8 and verse 26 says, in the same way, the Spirit helps us in our weaknesses. We do not know what we ought to pray for, but the Spirit himself intercedes for us with groans that words cannot express. ರೋಮ 8:26 ವಚನ, ಹಾಗೆ ಪವಿತ್ರಾತ್ಮನು ಸಹ ನಮ್ಮ ಅಶಕ್ತಿಯನ್ನು ನೋಡಿ ಸಹಾಯ ಮಾಡುತ್ತಾನೆ. ಹೇಗೆಂದರೆ ನಾವು ತಕ್ಕ ಪ್ರಕಾರ ಏನು ಬೇಡಿಕೊಳ್ಳಬೇಕು ನಮಗೆ ಗೊತ್ತಿಲ್ಲದರಿಂದ ಪವಿತ್ರಾತ್ಮನು ತಾನೇ ಮಾತಿಲ್ಲದಂತ ನರಳಾಟದಿಂದ ನಮಗೋಸ್ಕರ ಬೇಡಿಕೊಳ್ಳುತ್ತಾನೆ. Many times this important ministry of the prayer of the Holy Spirit, the intercession of the Holy Spirit, is forgotten in the life of a believer. ವಿಶ್ವಾಸಿಯ ಜೀವಿತದಲ್ಲಿ ಅನೇಕ ಸಾರಿ ಪರಿಶುದ್ಧಾತ್ಮ ದೇವರ ಈ ಪ್ರಾರ್ಥನೆಯ, ಪರಿಶುದ್ಧಾತ್ಮ ದೇವರ ಈ ಮಧ್ಯಸ್ಥಿಕೆ ವಹಿಸುವ ಸೇವೆಯನ್ನು ಮರೆತು ಹೋಗ್ತಾನೆ. We all understand that the Lord Jesus is praying for us, but we also need to understand that the Holy Spirit God is also interceding for us. ನಾವೆಲ್ಲರೂ ಅನ್ಕೋತೇವೆ ಕರ್ತನಾದ ಯೇಸು ಕ್ರಿಸ್ತರು ನಮಗಾಗಿ ಪ್ರಾರ್ಥಿಸ್ತಾ ಇದ್ದಾರೆ ಅಂತ ಹೇಳಿ ಅಷ್ಟೇ ಅನ್ಕೋತೇವೆ. ಆದ್ರೆ ನಾವು ಇನ್ನೂ ಕೂಡ ಇನ್ನೊಂದು ವಿಷಯ ತಿಳ್ಕೊಳ್ಬೇಕೇನಂದ್ರೆ ಪವಿತ್ರಾತ್ಮ ದೇವರು ಕೂಡ ನಮಗಾಗಿ ಪ್ರಾರ್ಥಿಸ್ತಾ ಇದ್ದಾರೆ. The Lord Jesus Christ is interceding in heaven. The blessed Holy Spirit is interceding from inside us. ಕರ್ತನಾದ ಯೇಸು ಕ್ರಿಸ್ತರು ಪರಲೋಕದಲ್ಲಿದ್ದು ನಮಗೋಸ್ಕರವಾಗಿ ವಿಜ್ಞಾಪಿಸ್ತಾ ಇದ್ದಾರೆ. ಪರಿಶುದ್ಧಾತ್ಮ ದೇವರು ನಮ್ಮ ಒಳಗಡೆ ಇದ್ದು ನಮಗಾಗಿ ವಿಜ್ಞಾಪಿಸ್ತಾ ಇದ್ದಾರೆ. But there is a condition written that when that condition is met, the Holy Spirit God prays for you and me. ನೋಡ್ರಿ, ಒಂದು ಷರತ್ತಿದೆ. ಆ ಷರತ್ತು ಪರಿಪೂರ್ಣ ಮಾಡಿದಾಗ ಮಾತ್ರ ಪರಿಶುದ್ಧಾತ್ಮ ದೇವರು ನಿನ್ ಒಳಗಡೆ ಇದ್ದು ಪ್ರಾರ್ಥಿಸ್ತಾರೆ. The Bible says, in our weaknesses. ನೋಡ್ರಿ, ದೇವರ ವಾಕ್ಯ ನಮಗೆ ಹೇಳ್ತದೆ ನಮ್ಮ ಅಶಕ್ತಿಯಲ್ಲಿ. Whenever you feel you are strong, whenever you feel you can do, whenever you feel you know, the Holy Spirit God will not do this ministry. ಅವಾಗ ನಾ ಮಾಡ್ತೀನಿ, ನನಗ್ ಶಕ್ತಿ ಅದ, ನನಗ್ ಗೊತ್ತದ ಅಂತ ಹೇಳಂದ್ರೆ ಪರಿಶುದ್ಧಾತ್ಮ ದೇವರು ತನ್ನ ಸೇವೆ ನಿನ್ನೊಳಗಡೆ ಮಾಡಂಗಿಲ್ಲ. For the ministry of the prayer of the Lord Jesus Christ, there is no condition from your side. ಕರ್ತನಾದ ಯೇಸು ಕ್ರಿಸ್ತರ ಪ್ರಾರ್ಥನೆಯ ಸೇವೆಗಾಗಿ ಆತನ ಯಾವುದೇ ಷರತ್ತು ನಿನ್ನಲ್ಲಿ ಹಾಕ್ತಾ. But for the intercession of the Holy Spirit God on your behalf, there is one condition. ಆದರೆ ಕರ್ತನ ಪರಿಶುದ್ಧಾತ್ಮ ದೇವರ ಪ್ರಾರ್ಥನೆಯ ಮಧ್ಯಸ್ಥಿಕೆ ಸೇವೆ ನಿನ್ನ ಪಕ್ಷದಲ್ಲಿ ಆತನು ಮಾಡುವಾಗ ಆತನೊಂದು ಷರತ್ತು ಹಾಕ್ತಾ ಇದ್ದಾನೆ. It is only in your weakness. It is when you are weak, you don't know what to pray, you don't know how to pray, you are so confused, you are so depressed, discouraged, then the Holy Spirit God will start to pray. ಯಾವಾಗ ನೀನು ಬಲಹೀನನಾಗಿದೆಯೋ, ನಿಶಕ್ತನಾಗಿದೆಯೋ, ಪ್ರಾರ್ಥನೆ ಮಾಡೋದು ನಿನಗೆ ಗೊತ್ತಿಲ್ಲ, ನೀನು ಬಹಳ ಕಳವಳಗೊಳ್ತಾ ಇದ್ದಿ, ಪರಿಪೂರ್ಣವಾಗಿ ನೀನು ಚಂಚಲ ಮನಸ್ಸಿನಲ್ಲಿ ಇದೆಯಾ, ಪ್ರಾರ್ಥನೆ ಮಾಡೋದು ನಿನಗೆ ಅರ್ಥ ಆಗ್ಲಾರ್ದಾಗ ಪರಿಶುದ್ಧಾತ್ಮ ದೇವರು ನಿನಗೆ ಸಹಾಯ ಮಾಡ್ತಾರೆ. How many times Satan fools us and says, you are strong enough to pray, you pray by your strength, you pray by your own power, and you can get this in prayer. ಮತ್ತೆ ನಾವು ಈ ರೀತಿ ಅನ್ಕೋತೇವೆ, ನೀವು ಪ್ರಾರ್ಥನೆ ಬಲವಾಗಿರ್ಬೇಕು, ಬಲವುಳ್ಳವರಾಗಿ ಪ್ರಾರ್ಥಿಸ್ಬೇಕು, ಪ್ರಾರ್ಥಿಸಿ ನೀವು ಪಡ್ಕೊಳ್ಬೇಕಂತೇಳಿ ಈ ರೀತಿ ಅನ್ಕೋತೇವೆ. But you need to recognize it is through our weakness that when we understand that we cannot, our strength is not sufficient, our power is not sufficient, that the Holy Spirit God begins to intercede for you. ಹಾಗಾಗಿ ನಾವು ಅರ್ಥ ಮಾಡಿಕೊಳ್ಬೇಕಾಗಿರುತ್ತದೆ ಏನಂದ್ರೆ ನಾವು ಬಲಹೀನರಾಗಿದ್ದೇವೆ,
ಪ್ರಾರ್ಥನೆ ಮಾಡೋದು ನಮಗೆ ಬರೋದಿಲ್ಲ, ಪ್ರಾರ್ಥನೆಯಲ್ಲಿ ಅಶಕ್ತರಾಗಿದ್ದೇವೆ, ಅಜ್ಞಾನಿಗಳಾಗಿದ್ದೇವೆ ಅಂತ ಹೇಳಿ ಅರ್ಥ ಮಾಡ್ಕೊಂಡಾಗ ಮಾತ್ರ ಪರಿಶುದ್ಧಾತ್ಮ ದೇವರು ನಿಮ್ಮ ಪಕ್ಷದಲ್ಲಿ ಆತನು ವಿಜ್ಞಾಪಿಸುವವನಾಗಿದ್ದಾನೆ. And the Holy Spirit God prays for you according to God's will. ಮತ್ತೆ ಪರಿಶುದ್ಧಾತ್ಮ ದೇವರು ನಿನ್ನ ಒಳಗಡೆಯಿಂದ ಪ್ರಾರ್ಥಿಸ್ತಾನೆ. ಹೆಂಗೆ ಅಂದ್ರೆ ಚಿತ್ತಕ್ಕೆ ಅನುಸಾರವಾಗಿ ಪ್ರಾರ್ಥಿಸುತ್ತಾನೆ. Now this is very important for you and me to understand. ಅದಕ್ಕಾಗಿ ನೀನು ನಾನು ಅರ್ಥ ಮಾಡ್ಕೊಳ್ಬೇಕಾಗಿರೋ ಇದು ಪ್ರಾಮುಖ್ಯವಾದ ವಿಷಯ ಆಗಿದೆ ಇದು. We pray according to pressure, situation and desire. ನೋಡ್ರಿ, ನಾವು ಪ್ರಾರ್ಥಿಸ್ತೇವೆ ಹೆಂಗೆ ನಮ್ಮ ಇಚ್ಛೆ, ವರ್ತಮಾನದ ಪರಿಸ್ಥಿತಿಗಳು, ನಮ್ಮ ಬಯಕೆಗಳ ಅನುಗುಣವಾಗಿ ನಾವು ಪ್ರಾರ್ಥಿಸ್ತೇವೆ. When there is immense amount of pressure on you, you begin to pray in order to relieve yourself from that pressure. ಮೇಲೆ ಭಯಂಕರ ಒತ್ತಡ ಇರ್ತದೆ, ಆ ಒತ್ತಡದಿಂದ ನೀನು ಸ್ವತಂತ್ರನಾಗಬೇಕಂತೇಳಿ ಆ ಉದ್ದೇಶದಿಂದ ಪ್ರಾರ್ಥಿಸ್ತೀವಿ. When you have a very strong desire, an earthly desire for something, you start to pray for that. ನಿನಗೆ ಭೂಲೋಕ ಸಂಬಂಧವಾದಂತ ಒಂದು ಬಲವಾದ ಬಯಕೆ ಇದೆ, ಬಲವಾದ ಕೋರಿಕೆ ಇದೆ, ಆ ಕೋರಿಕೆಯ ಆ ಆಸೆಗೆ ಅನುಗುಣವಾಗಿ ನೀನು ಪ್ರಾರ್ಥಿಸ್ತಿ. When you are in very great need of something, then you start to pray about that. ನಿನಗೆ ಒಂದು ಬಹಳ ಅವಶ್ಯಕವಾದಂತ ವಸ್ತು ಬೇಕಾಗಿದೆ, ಆ ಅವಶ್ಯಕತೆಗಾಗಿ ನೀನು ಭಾರದಿಂದ ಪ್ರಾರ್ಥಿಸ್ತಿ. But the Lord Jesus and the Holy Spirit God do not pray according to pressure or desire or need. ಕರ್ತನಾದ ಯೇಸು ಕ್ರಿಸ್ತನಾಗಲಿ, ಪವಿತ್ರಾತ್ಮ ದೇವರಾಗಲಿ ಒತ್ತಡಕ್ಕೆ, ಬಯಕೆಗೆ, ಇಚ್ಛೆಗೆ ಅನುಗುಣವಾಗಿ ಅವರು ಪ್ರಾರ್ಥಿಸಂಗಿಲ್ಲ. They pray according to the perfect will of the Father. ಅವರು ಕರ್ತನಾದ ಯೇಸು ಕ್ರಿಸ್ತರಾಗಲಿ, ಪವಿತ್ರಾತ್ಮ ದೇವರಾಗಲಿ ಪ್ರಾರ್ಥಿಸ್ತಾರೆ. ಹೇಗೆ ಪ್ರಾರ್ಥಿಸ್ತಾರೆ ಅಂದ್ರೆ ತಂದೆಯಾದ ದೇವರ ಪರಿಪೂರ್ಣ ಚಿತ್ತಕ್ಕೆ ಅನುಗುಣವಾಗಿ. Because they know that only the Father's will be done, and even if you pray for something that is not the Father's will, it will never happen. ಅವ್ರಿಗೆ ಗೊತ್ತಿದೆ ಏನಂತಂದ್ರೆ ತಂದೆಯ ಚಿತ್ತವೇ ಜರುಗುತ್ತದೆ. ತಂದೆಯ ಚಿತ್ತಕ್ಕೆ ಹೊರಗಿದ್ದು ನೀನು ಏನು ಪ್ರಾರ್ಥಿಸಿದ್ರು ಕೂಡ ಜರಗಂಗಿಲ್ಲ. ಅದಕ್ಕಾಗಿ ತಂದೆಯ ಚಿತ್ತಕ್ಕೆ ಅನುಗುಣವಾಗಿ ಅವರು ಪ್ರಾರ್ಥಿಸ್ತಾರೆ. And that is why in the Garden of Gethsemane we see that the Lord Jesus Christ said, after all his prayer was over, not my will but your will be done. ಗೆತ್ಸೆಮನೆ ತೋಟದಲ್ಲಿ ನೋಡುತ್ತೇವೆ, ಕರ್ತನಾದ ಯೇಸು ಕ್ರಿಸ್ತರು ಪ್ರಾರ್ಥಿಸ್ತಾ ಇದ್ದಾರೆ, ತಂದೆಯೇ ನನ್ನ ಚಿತ್ತ ಅಲ್ಲ ನಿನ್ನ ಚಿತ್ತವೇ ನೆರವೇರಲ್ಪಡಲಿ. So all you and I need to do is, first of all, assure yourself that the one sitting on the throne is not some outsider, but he is your Father. ನೀನಾಗಲಿ ನಾನಾಗಲಿ ಅರ್ಥ ಮಾಡ್ಕೊಳ್ಬೇಕು, ಮನಸ್ಸಿಗೆ ಪೂರ ಖಚಿತ ಮಾಡ್ಕೋಬೇಕು. ಏನಂತಂದ್ರೆ ಸಿಂಹಾಸನದ ಮೇಲೆ ಕೂತ್ಕೊಂಡಂತವ್ರು ಯಾರೋ ಒಬ್ಬ ಹೊರಗಿನ ವ್ಯಕ್ತಿ ಅಲ್ಲ, ನಮ್ಮ ತಂದೆ ಆಗಿದ್ದಾನೆ. Secondly, remember that just because you have fallen somewhere or you have defiled yourself, whether knowingly or unknowingly, don't stop the life of prayer. ಎರಡನೇದಾಗಿ ಮತ್ತೆ ನೀನು ಅರ್ಥ ಮಾಡ್ಕೊಳ್ಬೇಕು, ತಿಳ್ಕೊಳ್ಬೇಕಾಗಿರುವಂತ ವಿಷಯ ಏನಂತಂದ್ರೆ ತಿಳಿಯದೋ ಎಲ್ಲೋ ತಪ್ಪು ಮಾಡಿದ್ದೇವೆ, ಅಪವಿತ್ರರಾಗಿದ್ದೇವೆ, ಹೊಲಸಾಗಿದ್ದೇವೆ, ಪ್ರಾರ್ಥನೆ ಜೀವಿತವನ್ನು ನಾವು ಬಿಟ್ಟು ಬಿಡಬೇಕಾಗಿರುವಂತ ಅವಶ್ಯಕತೆ ಇಲ್ಲ. Prayer is something you do not basing on your righteousness, but it is on the excellent, on the fully complete righteousness of the Lord Jesus Christ. ಪ್ರಾರ್ಥನೆ ಅನ್ನುವಂಥದ್ದು ನಿನ್ನ ನೀತಿಯ ಮೇಲೆ ಆಧಾರವಾಗಿರುವಂತದ್ದು, ನಿನ್ನ ನೀತಿಯ ಮೇಲೆ ನೀನು ನಿಂತು ಪ್ರಾರ್ಥಿಸುವಂತದ್ದಲ್ಲ. ಇದು ಪರಿಪೂರ್ಣವಾಗಿ ಕರ್ತನಾದ ಯೇಸು ಕ್ರಿಸ್ತರ ನೀತಿಯ ಮೇಲೆ ಯೇಸು ಕ್ರಿಸ್ತರ ನೀತಿಯ ಮೇಲೆ ಆಧಾರವಾಗಿದ್ದು ಮಾಡುವಂತದ್ದಾಗಿದೆ. And thirdly, remember that sometimes when you are not able to pray, when you are weak and depressed, when you don't know what to pray, the Holy Spirit God himself will pray from inside you. ಮೂರನೇದಾಗಿ ನೀನು ಪ್ರಾರ್ಥನೆ ಮಾಡುವುದಕ್ಕೆ ಆಗಲಾರದಂತ ಸಮಯದಲ್ಲಿ, ನೀನು ಬಹಳ ನಿಶಕ್ತನಾಗಿರುವಂತ ಸಮಯದಲ್ಲಿ ಪರಿಶುದ್ಧಾತ್ಮ ದೇವರು ನಿನಗೆ ತಿಳಿದ ರೀತಿಯಲ್ಲಿ ಒಳಗಡೆಯಿಂದ ನಿನಗಾಗಿ ಆತನು ವಿಜ್ಞಾಪಿಸ್ತಾನೆ. With the Holy Spirit God inside of you praying for you, ನಿನ್ನೊಳಗಡೆ ಇದ್ದು ಪ್ರಾರ್ಥನೆ ಮಾಡುವಂತ ಪರಿಶುದ್ಧಾತ್ಮ ದೇವರು, and you standing on the ground of the righteousness of the Lord Jesus Christ, ಕರ್ತನಾದ ಯೇಸು ಕ್ರಿಸ್ತರ ನೀತಿಯ ಮೇಲೆ ನೀನು ನಿಂತು ಪ್ರಾರ್ಥಿಸು. you
with the Holy Spirit God and the Lord Jesus Christ, ನೀನು ಕರ್ತನಾದ ಯೇಸು ಕ್ರಿಸ್ತರೊಂದಿಗೆ ಪರಿಶುದ್ಧಾತ್ಮ ದೇವರೊಂದಿಗೆ ನಿಂತು ಪ್ರಾರ್ಥಿಸುವ ಪ್ರಾರ್ಥನೆ, looking at your Father on the throne, ತಂದೆ ಪರಲೋಕದಲ್ಲಿರುವಂತ ಆ ಸಿಂಹಾಸನವಿರುವಂತ ತಂದೆಯನ್ನು ನೋಡುತ್ತಾ ನೀನು ಮಾಡೋ ಪ್ರಾರ್ಥನೆ. when you utter your prayers, they are definite to find an answer. ನೀನು ಪ್ರಾರ್ಥನೆ ಉಚ್ಚರಿಸಿದಾಗ ತಪ್ಪಲಾರದೆ ಖಚಿತವಾಗಿ ಆ ಪ್ರಾರ್ಥನೆಗೆ ಉತ್ತರ ಸಿಗ್ತದೆ. With this threefold confidence in the Godhead, we can come to pray in any time, in any situation. ಈ ಮೂರಂತಸ್ತಿನ ಭರವಸೆಗಳಿಂದ ದೇವರು ತಂದೆ ಶಿರಸ್ಸತ್ತು ವಹಿಸಿರುವಂತ ಈ ಮೂರಂತಸ್ತಿನ ಅನುಭವಗಳಿಂದ ಎಲ್ಲಿಯೂ ಯಾವಾಗಲೂ ನಾವು ಪ್ರಾರ್ಥನೆಗೆ ಸೇರಿ ಬರಬಹುದು. So we'll spend little time in prayer. You as your family, please sit and spend little time in prayer, especially praying for the pandemic situation around the globe. ಅದಕ್ಕಾಗಿ ನಾವು ಸ್ವಲ್ಪ ಸಮಯ ಪ್ರಾರ್ಥನೆಯಲ್ಲಿ ಕಳೆಯೋಣ. ನೀವು ಕುಟುಂಬದವರೆಲ್ಲರೂ ಕೂಡಿ ಬನ್ರಿ. ವಿಶೇಷವಾಗಿ ಪ್ರಾರ್ಥನೆ ಏನಂತಂದ್ರೆ ಪ್ರಪಂಚದಂತ ಹಬ್ಬಿರುವಂತ ಈ ಸಾಂಕ್ರಾಮಿಕ ರೋಗದ ಕುರಿತಾಗಿ ಪ್ರಾರ್ಥಿಸ್ತೇವೆ. Also, especially remember all Horeb families, and especially people who belong to Horeb, who are working in the medical field, in the police field, and in other fields, who are exposed to this pandemic. ವಿಶೇಷವಾಗಿ ಹೋರೆಬ್ ಸಂಬಂಧಿರುವಂತಹ ಎಲ್ಲ ಕುಟುಂಬಗಳಿಗೂ, ಅತಿ ವಿಶೇಷವಾಗಿ ಆರೋಗ್ಯ ಇಲಾಖೆಯಲ್ಲಿ, ಪೊಲೀಸ್ ಇಲಾಖೆಯಲ್ಲಿ, ಮತ್ತೆ ಈ ಸಾಂಕ್ರಾಮಿಕ ರೋಗಕ್ಕೆ ಸಮೀಪಸ್ಥರಾಗಿ ಸೇವೆ ಮಾಡ್ತಾ ಇರುವ, ಕೆಲಸ ಮಾಡ್ತಿರುವಂತ ಎಲ್ಲ ಸಹೋದರ ಸಹೋದರಿಯರಿಗಾಗಿ ಪ್ರಾರ್ಥಿಸಿರಿ. And also for the saints at Rehoboth who are in medical field and also in police field. ರೆಹಬೋತ್ ಮತ್ತೆ ಸಂಬಂಧಪಟ್ಟಂತ ವಿಶ್ವಾಸಿಗಳು ಕೂಡ ಪೊಲೀಸ್ ಫೀಲ್ಡ್ ಆಗಿರ್ಲಿ, ಆರೋಗ್ಯ ಇಲಾಖೆಯಲ್ಲಿ ಇದ್ದಂತವರಿಗಾಗಿ ಆಗಲಿ ಪ್ರಾರ್ಥನೆ ಮಾಡಿ. And especially one brother Yesudas, a God servant in Orissa, he met with a very horrible accident. ವಿಶೇಷವಾಗಿ ಒರಿಸ್ಸಾದಲ್ಲಿ ಸೇವೆ ಮಾಡ್ತಿರುವಂತ ಸಹೋದರ ಯೇಸುದಾಸ್ ಸೇವಕರು ಭಯಂಕರವಾದಂತ ಅಪಘಾತಕ್ಕೆ ಗುರಿಯಾಗಿದ್ದಾರೆ. And today he is being operated. Please pray for his perfect health, his wife, and for his 2 children to be strong in the Lord. ದಯಮಾಡಿ ಇದನ್ನ ಅವರಿಗೆ ಆಪರೇಷನ್ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಅವರ ಆರೋಗ್ಯಕ್ಕಾಗಿ, ಅವರ ಹೆಂಡತಿ, ಇಬ್ಬರು ಮಕ್ಕಳಿಗೋಸ್ಕರವಾಗಿ ದಯಮಾಡಿ ಅವರಿಗೋಸ್ಕರ ಪ್ರಾರ್ಥಿಸಿ. And even the Thursday Bible study also, when the Lord grants grace, we will try to post a video. ದೇವರ ದಯ ಅನುಗ್ರಹಿಸಿದೆ ಆದರೆ, ದೇವರ ಕೃಪೆ ಅನುಗ್ರಹಿಸಿದೆ ಆದರೆ, ಗುರುವಾರ ಸತ್ಯವೇದ ಅಧ್ಯಯನದ ವಾಕ್ಯ ಭಾಗ ಕೂಡ ನಾವು ವಿಡಿಯೋ ನಿಮಗೆ ಕಳಿಸೋದಕ್ಕೆ ದೇವರ ದಯೆಯಿಂದ ಪ್ರಯತ್ನಿಸುತ್ತೇವೆ. We beseech you again and again, please do not gather with outsiders who are not from your own family. Stay at home and sing few songs and then hear the word of God and pray in your own homes. ದಯಮಾಡಿ ಮತ್ತೊಂದಾವರ್ತಿ ನಿಮ್ಮಲ್ಲಿ ನಾವು ಮನವಿ ಮಾಡ್ತೇವೆ, ಕೇಳಿಕೊಳ್ತೇವೆ, ಕಳಕಳಿಯಿಂದ ಕೇಳ್ಕೊಳ್ತೇವೆ. ನಿಮ್ಮ ಕುಟುಂಬವನ್ನು ಬಿಟ್ಟು ಕುಟುಂಬದ ಹೊರಗಡೆ ಇರುವಂತವರೊಂದಿಗೆ ನೀವು ಸೇರಬೇಡ್ರಿ, ಗುಂಪಾಗಿ ಸೇರಬೇಡ್ರಿ. ಕುಟುಂಬಸ್ಥರು ನೀವು ಸೇರಿ ಬನ್ರಿ, ಕೆಲವು ಹಾಡುಗಳು ಹಾಡ್ರಿ, ವಾಕ್ಯ ಕೇಳ್ರಿ, ವಾಕ್ಯ ಕೇಳಿ ಕುಟುಂಬಸ್ಥರು ಮಾತ್ರ ಪ್ರಾರ್ಥನೆಯಲ್ಲಿ. We'll close with a word of prayer. ಪ್ರಾರ್ಥನೆಯಿಂದ ಮುಗಿಸ್ತೇವೆ. Our loving, living Abba, Heavenly Father, ನಮ್ಮ ಜೀವ ಉಳ್ಳಂತ ಪ್ರೀತಿ ಉಳ್ಳಂತ ಅಪ್ಪ, ಪರಲೋಕದ ತಂದೆ, we come into thy presence with confidence and full assurance through the righteousness of the Lord Jesus Christ. ದೇವರೇ, ನಾವು ನಿಮ್ಮ ಪ್ರಸನ್ನತೆಯಲ್ಲಿ ಬರ್ತೇವೆ. ಯೇಸು ಕ್ರಿಸ್ತರ ಆ ಪರಿಪೂರ್ಣವಾದ ನೀತಿಯ ನಿಮಿತ್ತವಾಗಿ ಪೂರ್ಣ ಖಚಿತತೆಯಿಂದ, ಭರವಸೆಯಿಂದ ನಿನ್ನ ಪಾದಗಳ ಹತ್ರ ಬರ್ತಾ ಇದ್ದೇವೆ. Thank you for the blessed gift of the Holy Spirit to pray from within us in all our weaknesses. ದೇವರೇ, ನಮ್ಮ ಬಲಹೀನತೆಗಳಲ್ಲಿ
ನಮ್ಮಲ್ಲಿದ್ದು ವಿಜ್ಞಾಪಿಸೋದಕ್ಕೋಸ್ಕರವಾಗಿ ಕೊಟ್ಟಿರುವಂತ ಅದ್ಭುತ ಪರಿಶುದ್ಧಾತ್ಮ ದೇವರ ವರಕ್ಕಾಗಿ ಸ್ತೋತ್ರ ತಂದೆ. We pray that with this threefold assurance, we might make our requests known before thy throne of grace. ದೇವರೇ, ನಾವು ಪ್ರಾರ್ಥಿಸ್ತೇವೆ ಈ ಮೂರಂತಸ್ತಿನ ಅನುಭವದಿಂದ ನಮ್ಮ ವಿಜ್ಞಾಪನೆ, ನಮ್ಮ ಮನವಿಗಳು ನಿನ್ನ ಕೃಪಾ ಸಿಂಹಾಸನದ ಎದುರುಗಡೆ ಬರಲು ಸಹಾಯ ಮಾಡಿ. We pray for all the saints in the household of faith in these trying, difficult times. ದೇವರೇ, ಭಯಂಕರವಾದ ಇಕ್ಕಟ್ಟಿನ ಸಮಯಗಳಲ್ಲಿ, ದಿನಗಳಲ್ಲಿ, ವಿಪತ್ತುಗಳಲ್ಲಿ ದೇವ ನಂಬಿಕೆಗೆ ಸಂಬಂಧಪಟ್ಟಂತ ಎಲ್ಲಾ ಕುಟುಂಬದವರಿಗಾಗಿ ನಾವು ಪ್ರಾರ್ಥಿಸ್ತೇವೆ ತಂದೆ. We especially pray for those in special needs, God's servants, believers who are going through this pandemic. ಸಾಂಕ್ರಾಮಿಕ ರೋಗಗಳಲ್ಲಿ ವಿಶೇಷವಾದಂತಹ ಅವಶ್ಯಕತೆಗಳಿಂದ ಹೋಗ್ತಿರುವಂತಹ ಸೇವಕರು, ವಿಶ್ವಾಸಿಗಳ ಕುಟುಂಬಗಳಿಗಾಗಿ ಪ್ರಾರ್ಥಿಸ್ತೇವೆ. We pray that you might keep all our children safe in your blessed arms of providence. ದೇವರೇ, ನಿನ್ನ ಬಲವುಳ್ಳಂತಹ ಭುಜ ಬಲದ ಕೆಳಗಡೆ ನಮ್ಮ ಎಲ್ಲಾ ಮಕ್ಕಳು ಭದ್ರವಾಗಿ ಕ್ಷೇಮವಾಗಿರುವುದಕ್ಕಾಗಿ ಪ್ರಾರ್ಥಿಸ್ತೇವೆ. We also pray for our dear brother Yesudas. I pray that your healing touch might be granted, O Master, and you might raise him up so that he can serve you with good health. ದೇವರೇ, ನಿಮ್ ದಾಸರು ಯೇಸುದಾಸ್ ಅವರಿಗಾಗಿ ಪ್ರಾರ್ಥಿಸ್ತೇವೆ. ದೇವರೇ, ನಾವು ಪ್ರಾರ್ಥಿಸ್ತೇವೆ, ನೀವು ಸಂಪೂರ್ಣವಾದಂತಹ ಸ್ವಸ್ಥತೆ ಕೊಟ್ಟು ನಿಮ್ ದಾಸರು ಎದ್ದು ನಿನ್ನ ಸೇವೆ ತಿರುಗಿ ಮಾಡಲು ಸಹಾಯ ಮಾಡಿ. All those with special needs also, and with also regular needs, we commit all of them into your careful hands. ವಿಶೇಷವಾದಂತ ಸತತವಾಗಿ ಬೇಕಾಗಿರುವಂತ ಎಲ್ಲ ಅವಶ್ಯಕತೆಗಳು ಕೃಪಾ ಸಿಂಹಾಸನದ ನೀವು ಒದಗಿಸಬೇಕಂತ ಹೇಳಿ ಪ್ರಾರ್ಥಿಸ್ತೇವೆ. For this we pray with all thanksgiving, the highly exalted, wonderful name for Lord and Savior Jesus Christ. ಪ್ರಾರ್ಥನೆ ಕೃತಜ್ಞತೆ ಸ್ತುತಿಗಳೊಂದಿಗೂ ಅದ್ಭುತ ಆಶ್ಚರ್ಯಕರವಾದಂತಹ ಯೇಸು ಕ್ರಿಸ್ತರ ಹೆಸರಿನಲ್ಲಿ ಪ್ರಾರ್ಥಿಸಬೇಡಿದ್ದೇವೆ ತಂದೆ. Amen. Praise the Lord.